ಈ ಬೆನ್ಜಾಲ್ ಫೆರಾಕ್ಸೈಡ್ ಮತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸೇಜ್ ಬಗ್ಗೆ ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನು ಯಾವ ಆ್ಯಕ್ನೆಗೆ ಯೂಸ್ ಮಾಡಬೇಕು ಅಂತ. ಈ ಬೆನ್ಜಾಲ್ ಫೆರಾಕ್ಸೈಡ್ ಬಂದುಬಿಟ್ಟು ರೆಡ್ ಬಂಪ್ಡ್ ಆ್ಯಕ್ನೆ, ಸ್ವಲ್ಪ ದೊಡ್ಡ ದೊಡ್ಡ ಆ್ಯಕ್ನೆ, ಪೇನ್ಫುಲ್ ಆಗಿರೋ ಆ್ಯಕ್ನೆ ಏನಿರುತ್ತಲ್ಲ ಅದಕ್ಕೆ ಯೂಸ್ ಮಾಡಬೇಕು. ಯಾಕಂದರೆ ರೆಡ್ ಆ್ಯಕ್ನೆ ಪೇನ್ಫುಲ್ ಏನಕ್ಕೆ ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ನ ಸಾಯಿಸೋದ್ರ ಜೊತೆಗೆ ಫರ್ದರ್ ಆ ಥರ ಪೇನ್ಫುಲ್ ಆ್ಯಕ್ನೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ಈ ಬೆನ್ಜಾಲ್ ಫೆರಾಕ್ಸೈಡು ಕಂಪ್ಲೀಟಾಗಿ ನ್ಯೂಟ್ರಲ್ ಮಾಡಾಗುತ್ತೆ. ಇದನ್ನು ನಾವು ನೈಟ್ ಸ್ಪಾಟ್ ಅಪ್ಲಿಕೇಶನ್ ಮಾಡಿಬಿಟ್ಟು ಮಾರ್ನಿಂಗು ವಾಶ್ ಮಾಡಿ ರಿಮೂವ್ ಮಾಡಿದ್ರೆ ಸಾಕು. ಫರ್ದರು ಆ ಥರ ಆ್ಯಕ್ನೆ ಡೆವಲಪ್ ಆಗೋದು ಕಡಿಮೆ ಆಗುತ್ತೆ. ಹಾಗೆಯೇ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದುಬಿಟ್ಟು ಆಯಿಲ್ ಸ್ಕಿನ್ಗೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಯಾರಿಗೆಲ್ಲ ತುಂಬ ಆಯಿಲ್ ಸ್ಕಿನ್ ಇದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟೆಡ್ ಇಶ್ಯೂ ಇರುತ್ತೋ, ಹಾಗೆ ಜೊತೆಗೆ ಸ್ಮಾಲ್ ಬಂಪ್ಸ್ ಆ್ಯಕ್ನೆ ಪ್ರಾಬ್ಲಮ್ ಇರುತ್ತೋ ಅವರು ಈ ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಯೂಸ್ ಮಾಡ್ಬೋದು. ಸೊಲ್ಯೂಷನ್ ಬಂದುಬಿಟ್ಟು ಬರೀ ಸೂಪರ್ಫಿಷಿಯಲಿ ಮಾತ್ರ ಕೆಲಸ ಮಾಡಲ್ಲ. ಪೋರ್ಸ್ ಒಳಗಡೆ ಇರುವಂಥ ಡಸ್ಟ್ ಅನ್ನು ಕ್ಲಿಯರ್ ಮಾಡೋದ್ರ ಜೊತೆಗೆ ಎಕ್ಸೆಸ್ ಆಫ್ ಆಯಿಲನ್ನು ಕೂಡ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಹಾಗೆಯೇ ಬ್ಲ್ಯಾಕ್ ಆ್ಯಂಡ್ ವೈಟೆಡ್ ಮತ್ತು ಈ ಆಯಿಲ್ ಸ್ಮಾಲ್ ಬಂಪ್ಸ್ ಏನಿರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎರಡೂ ಜೊತೆಗೆ ಯೂಸ್ ಮಾಡ್ಬೋದಾ, ಬೆನ್ಜಾಲ್ ಮತ್ತು ಸ್ಯಾಲಿಸಿಲಿಕ್? ನೋ, ಎರಡೂ ನೀವು ಜೊತೆಗೆ ಯೂಸ್ ಮಾಡೋಕ್ಕಾಗಲ್ಲ. ಆಲ್ಟರ್ನೇಟ್ ವೇನಲ್ಲಿ ಯೂಸ್ ಮಾಡ್ಬೋದು. ಒಂದಿನ ನೀವು ಬೆನ್ಜಾಲ್ ಪೆರಾಕ್ಸೈಡ್ ಯೂಸ್ ಮಾಡಿದ್ರೆ ನಿಮ್ಮ ಪೇನ್ಫುಲ್ ಬಂಪ್ಸ್ಗೆ ಅಂದರೆ ನೆಕ್ಸ್ಟ್ ಡೇ ಫಾರ್ ಆಯಿಲ್ ಬಂಪ್ಸ್ಗೆ ನೀವು ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಯೂಸ್ ಮಾಡ್ಬೋದು.